ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಗಜ್ಜರಿ ಹೆಸರುಬೇಳೆಯಲ್ಲಿ ಬರೀ ಕೋಸಂಬರಿ ಅಷ್ಟೇ ಮಾಡ್ಬೋದು ಅಂದ್ಕೊಂಡಿದ್ದಾರೆ. ಹಾಗಾದರೆ ಪಲ್ಯನೂ ಮಾಡ್ಬೋದು. ನಾ ತೋರಿಸ್ತಿದ್ದೀನಿ, ನೋಡಿ ಬನ್ನಿ. ಮೊದಲು ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಕಡಾಯಿಗೆ 3 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1/4 ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, 2 ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರಿದ್ಮೇಲೆ ಈಗ ಅರ್ಧ ಬೌಲ್ ಹೆಸರುಬೇಳೆ ಹಾಕ್ತಿದ್ದೀನಿ. ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಹೆಸರುಬೇಳೆನ 2 ನಿಮಿಷ ಹುರ್ಕೊಳ್ಳೋಣ. ಹೆಸರುಬೇಳೆನ ಬೇಯಿಸಿ ಅಥವಾ ನೆನೆಸಿ ಹಾಕೊಳ್ತಿಲ್ಲ, ಎಣ್ಣೆಯಲ್ಲಿನ ಹುರ್ಕೊಳ್ಳೋಣ. ಹುರಿದಾದ್ಮೇಲೆ 2 ಕಟ್ ಮಾಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಈರುಳ್ಳಿ ಬೇಯಲಿ ಲಿಡ್ ಕ್ಲೋಸ್ ಮಾಡಿ. ಈಗ ಬೆಂದಾದ್ಮೇಲೆ 2 ಕಟ್ ಮಾಡಿರೋ ಟೊಮೆಟೊ ಹಾಕ್ತಿದ್ದೀನಿ. ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಈಗ ಟೊಮೆಟೊನ ಮೆತ್ತಗಾಗುವವರೆಗೂ ಬೇಯಿಸ್ಕೋಬೇಕು. ಲಿಡ್ ಕ್ಲೋಸ್ ಮಾಡೋಣ. ಬೆಂದಾದ್ಮೇಲೆ ಅರ್ಧ ಸ್ಪೂನ್ ಅರಿಶಿಣ, ಅರ್ಧ ಸ್ಪೂನ್ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿ ಗಜ್ಜರಿ ಪೀಲ್ ಮಾಡಿ ತೊಳೆದು ತುರಿದಿಟ್ಟಿದ್ದೀನಿ. ಈಗ ತುರಿದ ಗಜ್ಜರಿ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಹೊಂದುವರೆಗೂ. ಈಗ ಸ್ವಲ್ಪ ಅಂದರೆ ಸ್ವಲ್ಪನೇ ನೀರು ಹಾಕಿ ಬೇಳೆ ಬೇಯೋದಕ್ಕೆ ಅಷ್ಟೇ. ನಾನು ಈ ಪಲ್ಯನ ಡ್ರೈಯಾಗಿ ಮಾಡ್ತಿದ್ದೀನಿ, ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಪಲ್ಯ ಬೆಂದು ರೆಡಿಯಾಗಿದೆ. ಹಾಗಾದರೆ ಫ್ರೆಂಡ್ಸ್, ಗಜ್ಜರಿ ಮತ್ತು ಹೆಸರುಬೇಳೆಯಲ್ಲಿ ಕೋಸಂಬರಿ ಅಷ್ಟೇ ಮಾಡ್ಬೋದು ಅಂದ್ಕೊಂಡಿದ್ರೆ ಈ ಥರ ಪಲ್ಯ ಮಾಡಿ ಚಪಾತಿ ಅಥವಾ ರೊಟ್ಟಿ ಜೊತೆ ತಿಂದು ನೋಡಿ, ಎಷ್ಟು ರುಚಿಯಾಗಿರುತ್ತೆ. 2 ಚಪಾತಿ ತಿನ್ನೋರು 3 ಚಪಾತಿ ತಿಂತೀರಾ. ಹಾಗಾದರೆ ನೀವು ಸಹ ಈ ಪಲ್ಯ ಮಾಡಿ ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾದರೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.